ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ನಿಕ್ಕಿ ಸ್ಪೆಷಲ್. ಇವತ್ತು ನಾನು ಪಾನಿಪುರಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೇನೆ. ಈ ಪಾನಿಪುರಿಯಲ್ಲಿ 2 ಥರ ಪಾನಿ ನಾವು ಇವತ್ತು ರೆಡಿ ಮಾಡೋಣ. ಮೊದಲು ಖಾರ ಪಾನಿಯಲ್ಲಿ ನಮಗೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್: 1 ಹಿಡಿ ಪುದೀನ ಸೊಪ್ಪು, 1 ಹಿಡಿ ಕೊತ್ತಂಬರಿ ಸೊಪ್ಪು, ಚಾಟ್ ಮಸಾಲ, ಖಾಲ ನಮಕ್, ಉಪ್ಪು, 1 ಟೇಬಲ್ ಸ್ಪೂನ್ ಜೀರಿಗೆ, ಬ್ಲ್ಯಾಕ್ ಪೆಪ್ಪರ್, 3 ಲವಂಗ, 1 ಇಂಚು ಶುಂಠಿ, 3 ಇಂದ 4 ಹಸಿಮೆಣಸು, ಹುಣಸೆ ರಸ 2 ಸ್ಪೂನ್, 1 ಸ್ಪೂನ್ ಲೆಮನ್ ಜ್ಯೂಸ್. ಈಗ ಸ್ವೀಟ್ ಪಾನಿಗೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್: ಹುಣಸೆ ರಸ 1 ಕಪ್, ಕಾಲ ನಮಕ್, ಚಾಟ್ ಮಸಾಲ 1 ಸ್ಪೂನ್, ಅಚ್ಚ ಖಾರದ ಪುಡಿ 3 ಟೇಬಲ್ ಸ್ಪೂನ್, ಬೆಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು, ಎಣ್ಣೆ, ಜೀರಿಗೆ. ಪಾನಿಪುರಿಗೆ ಮೇನ್ ಇಂಗ್ರೀಡಿಯೆಂಟ್ಸ್ ಪುರಿ ಬೇಕು, ಸೊ ಪುರಿ ತೆಗೆದುಕೊಂಡಿದ್ದೀನಿ. ಗಾರ್ನಿಷ್ಗೆ ಬೇಯಿಸಿದ ಬಟಾಣಿ, ಈರುಳ್ಳಿ, ಬೇಯಿಸಿದ ಆಲೂಗಡ್ಡೆಯನ್ನು ಚಿಲ್ಲಿ ಪೌಡರ್ ಹಾಕಿಬಿಟ್ಟು ಸ್ಮ್ಯಾಶ್ ಮಾಡಿರೋದನ್ನು ತೊಗೊಂಡಿದ್ದೀನಿ, ಸೇವು, ಚಿಕ್ಕದಾಗಿ ಹೆಚ್ಚಿದ ಟೊಮೆಟೊ ಹಾಗೂ ತುರಿದ ಕ್ಯಾರೆಟ್ ತುರಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಮೊದಲು ಗ್ರೀನ್ ಖಾರ ಪಾನಿಯನ್ನು ರೆಡಿ ಮಾಡ್ಕೊಳ್ಳೋಣ. ಮೊದಲು ಒಂದು ಮಿಕ್ಸಿ ಜಾರಿಗೆ ಪುದೀನ, ಮೆಣಸಿನಕಾಳು, ಲವಂಗ, 1 ಇಂಚ್ ಶುಂಠಿ, 2 ಸ್ಪೂನ್ ಹುಣಸೆ ರಸ, 2 ಸ್ಪೂನ್ ನಿಂಬೆ ರಸ, 1 ಸ್ಪೂನ್ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, 1 ಟೇಬಲ್ ಸ್ಪೂನ್ ಚಾಟ್ ಮಸಾಲ, 1 ಟೀ ಸ್ಪೂನ್ ಕಾಲ ನಮಕ್, 3 ಇಂದ 4 ಹಸಿಮೆಣಸಿನಕಾಯಿ ಹಾಗೂ ಕೊತ್ತಂಬರಿ ಸೊಪ್ಪು. ಇದೆಲ್ಲವನ್ನು ನೀಟಾಗಿ ನಾವು ಗ್ರೈಂಡ್ ಮಾಡ್ಕೊಳ್ಳೋಣ. ಈಗ ಗ್ರೀನ್ ಪಾನಿ ಗ್ರೈಂಡ್ ಮಾಡ್ಕೊಂಡಾಗಿದೆ. ಇದನ್ನು ನಾವು ಫಿಲ್ಟರ್ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈಗ ಇದು ಫಿಲ್ಟರ್ ಆಗಿದೆ. ಇದು ಮೇಲ್ಗಡೆ ಏನಿದೆ ಇದನ್ನು ಮತ್ತೆ ನಾವು ನೀರು ಹಾಕ್ಕೊಂಡು ರುಬ್ಕೊಳ್ಳೋಣ. ಇದನ್ನು ನಾನು ಸೆಕೆಂಡ್ ಟೈಮ್ ರುಬ್ಬಿಟ್ಟು ಫಿಲ್ಟರ್ ಮಾಡ್ತಾ ಇದ್ದೀನಿ. ಈಗ ಗ್ರೀನ್ ಖಾರ ಪಾನಿ ರೆಡಿಯಾಗಿದೆ. ಸ್ವೀಟ್ ಪಾನಿನ ರೆಡಿ ಮಾಡ್ಕೊಳ್ಳೋಣ. ಈಗ ಬಿಸಿಯಾದ ಪಾತ್ರೆಗೆ 1 ಸ್ಪೂನ್ ಆಯಿಲ್ ಹಾಕ್ತಾ ಇದ್ದೀನಿ, 1 ಸ್ಪೂನ್ ಜೀರಿಗೆ, 1 ಕಪ್ ಹುಣಸೆ ರಸ, 1 ಸ್ಪೂನ್ ಅಚ್ಚ ಖಾರದ ಪುಡಿ, 1 ಸ್ಪೂನ್ ಚಾಟ್ ಮಸಾಲ, 1 ಸ್ಪೂನ್ ಉಪ್ಪು, 1 ಸ್ಪೂನ್ ಖಾಲ ನಮಕ್, 3 ಟೇಬಲ್ ಸ್ಪೂನ್ ಬೆಲ್ಲ. ಇದನ್ನೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಕುದಿಸ್ಕೊಳ್ಬೇಕು. 1 ಬಾಯ್ಲ್ ಬರಬೇಕು. ಈಗ 1 ಕುದಿ ಬಂದಿದೆ. ಇದಕ್ಕೆ ನಾನು ನೀರನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಒಂದು ಗ್ಲಾಸಷ್ಟು ನೀರನ್ನು ಆ್ಯಡ್ ಮಾಡಿದ್ದೀನಿ. ಈಗ ಇನ್ನು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ. ನೀರು ಹಾಕಿದ ನಂತರ ಇನ್ನು 5 ಮಿನಿಟ್ಸ್ ಬಿಟ್ಟು ಆಫ್ ಮಾಡಿದರೆ ಆಯಿತು. ಈಗ ಸ್ವೀಟ್ ಪಾನಿ ರೆಡಿಯಾಗಿದೆ. ನಾವು ಸ್ಟವನ್ನು ಆಫ್ ಮಾಡ್ಕೊಳ್ಳೋಣ.
ಈಗ ಇದನ್ನು ಕೂಲಾಗಲಿಕ್ಕೆ ಬಿಡೋಣ. ಈಗ ನಾನು ಒಂದು ಪ್ಲೇಟಲ್ಲಿ 7 ಪುರಿಯನ್ನು ಇಟ್ಕೊಂಡಿದ್ದೀನಿ ಹಾಗೂ ಖಾರ ಪಾನಿ ಸ್ವೀಟ್ ಪಾನಿಯನ್ನು ಕೂಡ ಇಟ್ಕೊಂಡಿದ್ದೀನಿ. ಮೊದಲಿಗೆ ಈ ರೀತಿಯಾಗಿ ಮಧ್ಯದಲ್ಲಿ ಓಪನ್ ಮಾಡಬೇಕು. ಪುರಿ ಈ ಥರ ಮಧ್ಯದಲ್ಲಿ ಓಪನ್ ಮಾಡಿಕೊಂಡು ಮೊದಲು ಈರುಳ್ಳಿ ಸ್ವಲ್ಪ, ಟೊಮೆಟೊ ಸ್ವಲ್ಪ, ಕ್ಯಾರೆಟ್ ಸ್ವಲ್ಪ, ಬಟಾಣಿ ಬೇಯಿಸ್ಕೊಂಡಿರುವ ಬಟಾಣಿ ಸ್ವಲ್ಪ, ಬೇಯಿಸಿರುವ ಆಲೂಗಡ್ಡೆ ಸ್ವಲ್ಪ, ಸೇವು, ಕೊತ್ತಂಬರಿ ಸೊಪ್ಪು. ಈಗ ನಾವು ಇದನ್ನು ಸ್ವೀಟ್ ಪಾನಿ ಮತ್ತು ಖಾರ ಪಾನಿ ಎರಡನ್ನೂ ಹಾಕಿಬಿಟ್ಟು ತೋರಿಸ್ತಾ ಇದ್ದೀನಿ. ಸ್ವೀಟ್ ಪಾನಿ, ಖಾರ ಪಾನಿ. ಖಾರ ಪಾನಿ ಜಾಸ್ತಿ ಬೇಕಂದವರು ಖಾರ ಪಾನಿನ ಹಾಕ್ಕೊಳ್ಳಿ. ಸ್ವೀಟ್ ಜಾಸ್ತಿ ಇಷ್ಟಪಡೋರು ಸ್ವೀಟ್ ಪಾನಿನ ಹಾಕ್ಕೊಳ್ಳಿ. ಈಗ ಸ್ವೀಟ್ ಆ್ಯಂಡ್ ಸ್ಪೈಸಿ ಪಾನಿಪುರಿ ಸವಿಯಲು ಸಿದ್ಧವಾಗಿದೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹಾಗೂ ನಮ್ಮ ಚಾನಲನ್ನು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.